ಗೈಸ್ ಸೀರಿಯಸ್ಲಿ ಒಂದು ಥಿಂಕ್ ಮಾಡಿ, ಸ್ಯಾಟರ್ಡೇ ಆಗಿರೋವಂಥ ಎಪಿಸೋಡಲ್ಲಿ ಆ ಲೆಟರ್ಗಳು ಬರುತ್ತಲ್ಲ, ಅದು ಮೇಯ್ನ್ ಒಂದು ಪಾರ್ಟ್ ಆಗಿತ್ತು. ಆ್ಯಂಡ್ ನಿಜವಾಗ್ಲೂ ನಿಮಗೆ ಅನ್ಸುತ್ತಾ ಅದು ಜನಗಳಿಂದನೇ ಬಂದಿರೋದು ಅಂತ? ಲಿಟ್ರಲಿ ನನಗಂತೂ ಯಾವುದೇ ನಂಬಿಕೆ ಇಲ್ಲ ಅದು ಜನಗಳಿಂದ ಬಂದಿರುತ್ತೆ ಅಂತ. ಬಿಕಾಸ್ ಹೊರಗಡೆ ಮೈಂಡ್ ಹೆಂಗಿದೆ ಜನಗಳದ್ದು, ಒಬ್ರೊಬ್ರ ಮೇಲೆ ಯಾವ್ಯಾವ ಥರ ಅಭಿಪ್ರಾಯಗಳಿದ್ದಾವೆ ಅಂತ ನಾವು ಆಲ್ರೆಡಿ ನೋಡ್ತಾ ಇದ್ದೀವಿ. ಯಾವ ಥರ ಲೆಟರ್ಸ್ಗಳು ಬಂದಿದೆ ಅಂತಂದರೆ ಸಿಲ್ಲಿ ಏನು ಮ್ಯಾಟರೇ ಇಲ್ಲ, ಸುಮ್ಮನೆ. ಆಮೇಲೆ ಅದು ಧ್ರುವಂತಗೆ ಒಂದು ಲೆಟರ್ ಬಂದಿದೆ, ಮನೆಯಿಂದ ಆಚೆ ಹೋಗೋದಕ್ಕೆ ಏನು ರೀಸನ್? ಯಾವ ಮುಟಾಳ ಬರೀತಾನೆ ಆ ಥರ ಜನಗಳು, ಹೊರಗಡೆ ಅಭಿಪ್ರಾಯ ಜನಗಳು ಯಾರು ಆ ಥರ ಬರೀತಾರೆ? ಫಸ್ಟ್ ಬಾಗುರು ನೀನು ಅಂತ ಕಾಯ್ತಾ ಇದ್ದಾರೆ, ಎಷ್ಟೋ ಜನ ಕಾಯ್ತಿದ್ದಾರೆ. ಆ್ಯಂಡ್ ಅವ್ರಿಗೆ ಈ ಥರ ಇಷ್ಟೊಂದು ಸ್ವೀಟಾಗಿ, ಆಮೇಲೆ ಎಷ್ಟೋ ಜನಕ್ಕೆ ತುಂಬ ಅಲ್ಲಿರೋರು ಯಾರಿಗೂ ಅಷ್ಟೊಂದು ಎಫೆಕ್ಟ್ ಆಗೋವಂಥದ್ದು ಯಾವ ಲೆಟರ್ಸು ಬಂದಿಲ್ಲ, ಎಲ್ಲ ಸುಮ್ಮನೆ ಏನೋ ಇದು ಮಾಡಿರೋದು. ಆ್ಯಂಡ್ ಸುದೀಪ್ ಸರ್ ಒಂದು ಹೇಳ್ತಾರೆ ರಜತಿಗೆ, ಆ ಒಂದು ವಿಡಿಯೋ ಪ್ಲೇ ಮಾಡಿಬಿಟ್ಟು ಅವರು ಏಕವಚನದಲ್ಲಿ ಸುದೀಪ್ ಸರ್ಗೆ ಮಾತಾಡಿರೋದು ಅಂತ. ಆ್ಯಂಡ್ ಲಿಟ್ರಲಿ ಆ ಸುದೀಪ್ ಸರ್ ಆ ವಿಡಿಯೋನ ಪ್ಲೇ ಮಾಡೋವರೆಗೂ ನನಗೆ ಗೊತ್ತೇ ಇರಲಿಲ್ಲ ಆ ಥರ ಮಾತಾಡಿದ್ದಾರೆ ರಜತ್ ಅಂತ. ಆ್ಯಂಡ್ ಹೊರ್ಗಡೆ ಓಡಾಡ್ತಾ ಇದೆ, ಅದು ನಿಜವಾಗ್ಲೂ ಸುಳ್ಳು. ನಾನಂತೂ ಯಾವುದೇ ಪೇಜಸಲ್ಲೂ ಆ ಒಂದು ಪರ್ಟಿಕ್ಯುಲರ್ ನೋಡೇ ಇಲ್ಲ. ಅಲ್ಲ, ನನಗೆ ಹೆಂಗನ್ಸುತ್ತೆ ಅಂತ ಅಂದರೆ, ನೀವು ಕೇಳಿ, ಬಿಗ್ ಬಾಸಿಗೆ ಕೇಳೋಕ್ಕೆ ನಿಮ್ಗೆ ರೈಟ್ಸ್ ಇದೆ, ಅದು ನಿಮ್ಮ ಮನೆ, ಅದು ನೀವು ಕೇಳಿ. ಬಟ್ ಹೊರಗಡೆ ಜನ ಅಂತ ಸುಮ್ಮನೆ ಸಿಲ್ಲಿಗೆಲ್ಲ ಹೊರಗಡೆ ಜನಗಳನ್ನ ಏನಕ್ಕೆ ಬ್ಲೇಮ್ ಮಾಡ್ತೀರಾ? ನಾವಂತೂ ಆ ವಿಡಿಯೋ ನೋಡಿಲ್ಲ. ಆ್ಯಂಡ್ ಆ ಮನೆ ಪತ್ರಗಳನ್ನಂತೂ ನಾವು ಕಳಿಸಿಲ್ಲ. ನೀವು ಏನಾದ್ರು ಮಾಡಂಗಿದ್ರೆ ಅದು ನಿಮ್ಮ ಇದರಲ್ಲಿ ಮಾಡಿ. ಜನಗಳು ಕಳಿಸಿದ್ರು, ಅದು ಇದು ಜನಗಳಿಂದ ಏನಕ್ಕೆ? ಯಾರೂ ಕೂಡ ಕಳಿಸಿಲ್ಲ. ಆ್ಯಂಡ್ ಯಾರೂ ಕೂಡ ಆ ವೀಡಿಯೋಸ್ಗಳನ್ನ ನೋಡಿಲ್ಲ. ಯಾವ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತ ಅಂದರೆ, ಗಿಲ್ಲಿ ರಘು ಅವ್ರಿಗೆ ಒಂದು ಪೀಸ್ ಚಪಾತಿ ಕೇಳಿದ್ದು ಕೊಡಲಿಲ್ಲಲ್ಲ, ಅದು ತುಂಬ ವೈರಲ್ ಆಗ್ತಿದೆ. ಅದನ್ನು ಮಾತ್ರ ಯಾರೂ ಮಾತಾಡಿಲ್ಲ, ಅದು ಜನಗಳ ಅಭಿಪ್ರಾಯ. ಸುಮ್ಮನೆ ಯಾವುದೋ ಏಕವಚನದಲ್ಲಿ ಮಾತಾಡಿದ್ರಂತೆ, ಅದನ್ನು ಜನಗಳ ಒಪಿನಿಯನ್ ಅಂತೆ, ಅದು ತುಂಬ ಓಡಾಡ್ತಿದೆಯಂತೆ. ನಾವಂತೂ ನಾನಂತೂ ನೋಡಿಲ್ಲಪ್ಪ. ಬೇರೆ ಜನಗಳು ನೋಡಿರ್ಬೋದೇನೋ, ಪರ್ಸ್ನಲಿ ನಾನಂತೂ ಎಲ್ಲೂ ಆ ವಿಡಿಯೋ ನೋಡಿಲ್ಲ. ನಿಮ್ಗೆ ಏನಂತ ಅನ್ಸುತ್ತೆ ಕಾಮೆಂಟ್ ಮಾಡಿ.